ಒಂದ್ಸಲ ದೇವಸ್ಥಾನಕ್ಕೆ ನಾನು ಹೋಗಿ ಬಂದ್ರೆ ನನಗೆ ಸಮಾಧಾನ ಆಗತ್ತೆ ಚಿಕ್ಕಮ್ಮ. ಭಯನೂ ಸ್ವಲ್ಪ ಕಡಿಮೆ ಆಗತ್ತೆ. ನೀನು ಸಮಾಧಾನ ಆಗುತ್ತೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬಾ. ಸೀರೆ ಇದು. ಅಮ್ಮ, ಆ ಇದ್ರಲ್ಲಿ ನನ್ನ ಬಟ್ಟೆ ಇದೆ ಅಮ್ಮ. ಸೀರೆ ಇದೆ ಕಣೋ. ನಿನ್ ಸೀರೆನೂ ಇದೆ, ನನ್ನ ಶರ್ಟ್ಸು ಇದೆ. ಚೆನ್ನಾಗಿದೆ ಸೀರೆ. 10,000 ಕೊಟ್ಟು ತಗೊಂಡೆ ಚಿಕ್ಕಮ್ಮ. ಎಲ್ ತಗೊಂಡೆ? ಸತ್ಯವತಿ, ಬೇಗ ಬಾರೆ ಇಲ್ಲಿ. ಬಂದೆ. ಚೆನ್ನಾಗಿದ್ಯಾ ಚಿಕ್ಕಮ್ಮ? ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡು. ಬಹಳ ಚೆನ್ನಾಗಿದೆ ಕಣೆ. ಎಲ್ ತಗೊಂಡೆ? ಹಾ ತಗೋ, ಇದನ್ ತಗೋ ಚಿಕ್ಕಮ್ಮ. ದುರ್ಗಮ್ಮ ಅಲ್ಲಿ ನೋಡಿ. ಅದ್ಕೆ ಅಲ್ಲೇ ನಿಂತ್ಕೋ. ಒಳಗ್ ಬರ್ಬೇಡ. ಹಾಗಲ್ಲ ಅದ್ಕೆ. ನೀನೇನು ಹೇಳ್ಬೇಡ. ಆರತಿ ಮಾಡಿ ಬೊಟ್ಟಿಟ್ಟು ಒಳಗಡೆ ಕರಿಯೋ ತನಕ ನೀನ್ ನಮ್ಮನೆ ಹೊಸ್ಲು ತುಳಿಯಲ್ಲ ಅಂತ ಹೇಳಿದ್ದೆ ತಾನೆ? ಮರ್ತ್ಬಿಟ್ಯಾ? ಗೂಳಿ ತರ ನುಗ್ತಾ ಇದೆಯಾ? ನೀನ್ ಮತ್ತೆ ಕುಂಕುಮ ಇಟ್ಟು ನನ್ನನ್ನು ಕರೆಯೋವರೆಗೂ ಈ ಮನೆ ಹೊಸ್ಲು ದಾಟಲ್ಲ. ನೀನ್ ಮಾತ್ ತಪ್ಪಿದ್ರು ನಾನ್ ತಪ್ಪಲ್ಲ. ಪ್ಲೀಸ್ ಪ್ಲೀಸ್ ಅದ್ಕೆ, ಇದು ಪೈಪೋಟಿ ಮಾಡೋ ಸಮಯ ಅಲ್ಲ. ಸಹಾಯ ಮಾಡು ಅಂತ ನಿನ್ ಮನೆಗ್ ಬಂದಿದ್ದೀನಿ. ನನ್ನ ಮಗಳ ಪ್ರಾಣನ ಭಿಕ್ಷೆ ಕೊಡು ಅಂತ ಕೇಳಕ್ ಬಂದಿದ್ದೀನಿ. ನಿನ್ ಕಾಲ್ ಹಿಡ್ಕೋತೀನಿ. ಇದು ಹಠ ಮಾಡೋ ಪೈಪೋಟಿ ಮಾಡೋ ಸಮಯ ಅಲ್ಲ. ಏನಾಗಿದೆ ನಿನ್ ಮಗಳಿಗೆ? ತಲೆಗೆ ಬಲವಾದ ಪೆಟ್ಟಾಗಿದೆ. ಒಳಗೆ ಬ್ಲಡ್ ಕ್ಲಾಟ್ ಆಗಿದೆ. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು. ಮೈ ಮೇಲ್ ಪ್ರಜ್ಞೆ ಇಲ್ಲ ಅಂದ್ರೆ ಇಂಥ ಪರಿಸ್ಥಿತಿನೇ ಬರೋದು. ಯಾರನ್ನ ಆಡ್ಕೊಂಡು ಯಾವ ಕಡೆ ನೋಡ್ತಿದ್ಲೋ ಯಾರಿಗ್ ಗೊತ್ತಮ್ಮ. ಅಯ್ಯೋ, ನಮ್ಮ ಮನೆಯವ್ರ ಸೋದ್ರ ಸೊಸೆಗೆ ಹೀಗಾಗೋಯ್ತಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ.
ಈಗೇನು ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಾ? ಅಯ್ಯೋ ಹಾಗೆಲ್ಲ ಏನು ಬೇಡ ಅದಕ್ಕೆ. ಅವಳಿಗೆ ಅರ್ಜೆಂಟಾಗಿ ಆಪರೇಷನ್ ಮಾಡ್ಬೇಕು ಅಂದಿದ್ದಾರೆ. ಏನು? ನಮ್ ದುರ್ಗಮ್ಮ ಆಪರೇಷನ್ ಮಾಡಿಸ್ಬೇಕಾ? ಏನಮ್ಮವ್ರೆ, ನೀವು ಓದ್ಕೊಂಡಿದ್ದೀರಂತ ನಂಗೆ ಹೇಳಲೇ ಇಲ್ಲ. ಅದಕ್ಕೆ ಬೇಡ, ನನ್ನನ್ನ ಹೀಯಾಳಿಸ್ಬೇಡಿ. ಮೊದ್ಲು ಹೇಗಾದ್ರೂ ಶ್ರೀನಿಧಿನ ಕಾಪಾಡ್ಕೋಬೇಕು. ನಾನೇನ್ ಬೇಡ ಅನ್ನ ಅಡ್ಡಿ ಪಡಿಸದ್ನ? ಸಹಾಯ ಮಾಡಿ ಅಂತ ಬೇಡ್ಕೊತಿದ್ದೀನಿ ಅತ್ಗೆ. ಸಹಾಯನಾ? ಅದು ನಮ್ ದುರ್ಗಮ್ಮನಾ? ಏನ್ ಮಾಡ್ಬೇಕು? ನಮ್ ದುರ್ಗಮ್ಮ ಸಹಾಯ ಮಾಡಿದ್ರೆ ನಿಮ್ಗ ಆಗಲ್ವಲ್ಲ? ಪ್ಲೀಸ್ ಅತ್ಗೆ, ಅರ್ಜೆಂಟಾಗಿ 5 ಲಕ್ಷ ಕೊಡಿ ಅತ್ಗೆ. ಜೀವನ ಪೂರ್ತಿ ನಿಮ್ ಋಣದಲ್ಲಿರ್ತೀವಿ. ಯಾಕಮ್ಮ ಇಷ್ಟ ದಿನ ಬಯಸ್ಕೊಂಡಿದ್ ಸಾಕಾಗ್ಲಿಲ್ವಾ? ಈಗ ಋಣಾನು ಬಂದ ಅಂತ ಬಂದಿದ್ದೀರಾ. ಅಲ್ಲ, ನನ್ನ ಹತ್ರ ಬಂದು ಯಾಕೆ ಬೇಡ್ಕೋತಾ ಇದೀಯಾ? ಹಕ್ಕು ಪಾಲು ಅಂತ ಅವಾಗ ಹೋರಾಡಿ ಬರ್ಸ್ಕೊಂಡ್ಬಿಟ್ಟೆ. ಅದನ್ನ ಯಾರತ್ರ ಆದ್ರೂ ಅಡ ಇಟ್ಟು ಸಾಲ ತಗೋಬೇಕಿತ್ತು. ಪ್ರಯತ್ನ ಮಾಡಿದೆ ಅತ್ಗೆ, ಆದ್ರೆ ಯಾರು ನನ್ನ ಈ ಪತ್ರನೂ ನಂಬ್ತಾ ಇಲ್ಲ. ಅಷ್ಟು ದುಡ್ಡು ಸಿಗೋ ತರ ಕಾಣಿಸ್ತಿಲ್ಲ. ಅದಕ್ಕೆ ನಿನ್ನ ಹತ್ರ ಬಂದೆ. ಅದಕ್ಕಂತ ನೀನ್ ಇಲ್ಲಿಗ್ ಬಂದ್ಯಾ? ಎಲ್ರು ಕೈ ಕಾಲೆಲ್ಲ ಹಿಡ್ದಾದ್ಮೇಲೆ ನನ್ ನೆನ್ಪಾಯ್ತಾ ನಿನ್ಗೆ? ಅಷ್ಟು ಚೀಪ್ ಅಂತ ನೆನ್ಪಾದ ತಕ್ಷಣ ಬಂದ್ಯಾ? ಏನೋ ಅಭಿಮಾನ, ಆತ್ಮಾಭಿಮಾನ, ಪ್ರೀತಿ ಅದು ಇದು ಅಂತ ಹೇಳ್ತಿದ್ದೆ. ಅದೆಲ್ಲ ಏನಾಗೋಯ್ತು ಅಂತ ಈಗ ನನ್ನ ಹತ್ರ ಬೇಡ್ತಾ ಇದೀಯಾ? ಈಗ ಅರ್ಥ ಆಯ್ತೇನಮ್ಮ? ಇರುವೇನೆ ಆನೇನೆ ಅಂತ ಲೆವೆಲ್ ಅನ್ನೋದೊಂದಿರುತ್ತಲ್ವಾ? ನಮಗ ಗಿಲ್ಟಿದ್ಯಾ? ಗೋಲ್ಡೇ ಅಂತಾರೆ. ನಿಮ್ ಹತ್ರ ಗೋಲ್ಡ್ ಇದ್ರೂ ಅದನ್ನ ಗಿಲ್ಟೇ ಅಂತಾರೆ. ನಮ್ಮೇಲೆ ಅನುಮಾನ ಬೇರೆ ಪಡ್ತಾರೆ. ಅದಕ್ಕೆ ವ್ಯಂಗ್ಯ ಮಾಡೋದಕ್ಕೆ, ಪೆಟ್ಟು ಕೊಡೋದಕ್ಕೆ ಇದು ಸಮಯ ಅಲ್ಲ. ನಿನಗೆ ನನ್ನ ಅವಶ್ಯಕತೆ ಇದೆ ಅಂದ್ಮೇಲೆ ನಾನು ಏನ್ ಹೇಳಿದ್ರು ಕೇಳ್ಬೇಕು. ಕೇಳ್ತೀನಿ ಅತ್ಗೆ, ಕೇಳ್ತೀನಿ. ಆದ್ರೆ ಮೊದ್ಲು ಅವಳನ್ನ ಉಳಿಸ್ಕೋಬೇಕು. ಅವಳೊಂದ್ ಸ್ವಲ್ಪ ಸರಿ ಹೋದ್ಲು ಅಂದ್ಮೇಲೆ ನೀನ್ ನಿನ್ಗೇನ್ ಬೇಕಾದ್ರು ಅನ್ನಿಸ್ಕೋತೀನಿ. ನಿನ್ ಕೋಪ ಕಡಿಮೆ ಆಗೋವರ್ಗು ನಿಮಗ್ ತೃಪ್ತಿ ಆಗೋವರ್ಗು ಎಷ್ಟು ಬೇಕಾದ್ರೂ ಅನ್ನಿಸ್ಕೋತೀನಿ. ಆದ್ರೆ ಈಗ ಅವಳ ಆಪರೇಷನ್ ಅರ್ಜೆಂಟು ಅತ್ಗೆ. ನಿಮ್ಮನ್ ಬಿಟ್ಟು ನನಗೆ ಯಾರು ಸಹಾಯ ಮಾಡಲ್ಲ ಅತ್ಗೆ. ನಿಮ್ಮ ಮನ್ಸು ನನಗ್ ಗೊತ್ತು. ನೀವಿಲ್ಲ ಅನ್ನಲ್ಲ, ಇಲ್ಲ ಅನ್ನೋದಕ್ಕಾಗೋದು ಇಲ್ಲ, ನನಗ್ ಗೊತ್ತು. ನಾನು ಇವಳಿಗೆ ಯಾವುದೇ ಸಹಾಯ ಮಾಡಕ್ಕಾಗಲ್ಲ. ಬೇರೆಯವ್ರ ಹತ್ರ ಕೇಳಕ್ ಹೇಳು ಚಿಕ್ಕಮ್ಮ. ಏನ್ ಮಾತಾಡ್ತಿದ್ಯಾ ದುರ್ಗಾ? ಅವಳು ಯಾರು? ನಿನ್ನ ಗಂಡನ ತಂಗಿ ಅವಳು. ಅವಳಷ್ಟು ಕಷ್ಟದಲ್ಲಿದ್ರೆ ನೀನು ಹೀಗೆ ಮಾತಾಡ್ತಿದೀಯಲ್ಲೇ? ನಾಳೆ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ನಿನ್ನ ಗಂಡನಿಗೂ ಗೊತ್ತಾದ್ರೆ ನೀನೇ ಅಲ್ವೇನೆ ಅನುಭವಿಸೋದು? ಅನುಭವಿಸ್ತೀನೋ ಬಿಡ್ತೀನೋ ಅದೆಲ್ಲ ಆಮೇಲೆ ಚಿಕ್ಕಮ್ಮ. ಇವಳು ಆ ದುಡ್ಡನ್ನ ಹೇಗ್ ವಾಪಸ್ ಕೊಡ್ತಾಳೆ? ಯಾವ ನಂಬಿಕೆಯಿಂದ ಕೊಡಕ್ ಹೇಳ್ತಿದ್ಯಾ? ಹೌದು ಅದ್ಕೆ, ಆಗ ಬರ್ಸ್ಕೊಂಡಿರೋ ಅಷ್ಟು ಆಸ್ತಿನ ನಿಮ್ ಹತ್ರನೇ ಹಣ ಇಡ್ತೀನಿ. ಈ ಆಸ್ತಿ ಪತ್ರ ಅದು ಇದು ಎಲ್ಲ ನನ್ನ ಹತ್ರ ತರಬೇಡ. ನಾನೇನ್ ಫೈನಾನ್ಸ್ ನಡೆಸ್ತಿದ್ದೀನ ಇದನ್ನ ಅಡ ಇಟ್ಕೊಳ್ಳೋಕೆ? ಏನೇ ಕೊಟ್ರು ಅದು ಪಕ್ಕಾ ಇರ್ಬೇಕು, ಪರ್ಮನೆಂಟ್ ಆಗಿರ್ಬೇಕು.
ಅಪಾಯದಲ್ಲಿರೋದು ಯಾರೋ ಅಲ್ಲ, ನಿನ್ನ ಮಗಳೇ. ಆದ್ರೆ ಅವಳಿಗೆ ನೀನ್ ಸಹಾಯ ಮಾಡಲ್ಲ ಅಂತಿದೀಯ. ನಿನಗೆ ಹೇಗೆ ಹೇಳಿ? ಕೇಳಿ ಅದ್ಕೆ, ನೀವ್ ಏನ್ ಹೇಳಿದ್ರು ಅದನ್ನೇ ಮಾಡ್ತೀನಿ. ಹೇಳಿ. ದುಡ್ಡು ಬೇಕು ಅಂದ್ರೆ ಪಕ್ಕ ರಿಜಿಸ್ಟ್ರೇಷನ್ ಮಾಡ್ಬೇಕು. ದುರ್ಗಾ, ನೀನ್ ಮಾತಾಡ್ಬೇಡ ಚಿಕ್ಕಮ್ಮ. ಆಯ್ತು ಅದ್ಕೆ, ನನ್ಗೆ ಯಾವ ಅಭ್ಯಂತರನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಹಾಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಮಾಡಿಸ್ತೀನಿ. ನನಗೆ ಶ್ರೀನಿಧಿ ಮುಖ್ಯನೇ ಹೊರತು ಈ ಆಸ್ತಿ ಪಾಸ್ತಿ ಅಲ್ಲ. ಮೊದಲು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಕಟ್ಬೇಕು. ಅವರು ಆಪರೇಷನ್ ಮಾಡೋ ಅಷ್ಟರಲ್ಲಿ ನಾವು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋಣ. ಬೇಕಾಗಿಲ್ಲ ಚಿಕ್ಕಮ್ಮ, ನೀನ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ ಬಾ. ಇವತ್ತು ಹಾಸ್ಪಿಟಲ್ಗೆ ಏನ್ ದುಡ್ಡು ಕಟ್ಬೇಕೋ ಅದನ್ನ ನಾನೇ ಕಟ್ತೀನಿ. ನಿಮ್ ಸಹಾಯ ಈ ಜನ್ಮದಲ್ಲಿ ಮರೆಯಲ್ಲ ಅದ್ಗೆ. ಎಷ್ಟೇ ಆಗ್ಲಿ ನಿಮ್ ಮನ್ಸು, ನಿಮ್ ಒಳ್ಳೆತನ ನಿಮ್ಮನ್ ಕಾಪಾಡುತ್ತೆ. ನನ್ನನ್ ಕಾಪಾಡ್ದೆ ನಿನ್ನನ್ ಕಾಪಾಡುತ್ತಾ? ಆ ಡಾಕ್ಯುಮೆಂಟ್ಸ್ನ ಚಿಕ್ಕಮ್ಮನ ಕೈ ಕೊಡು. ಹಾಸ್ಪಿಟಲ್ ಡೀಟೇಲ್ಸ್ ಕೊಡು. ಅರ್ಚನಾ ಹಾಸ್ಪಿಟ್ಲು. ಸಾಕು. ಚಿಕ್ಕಮ್ಮ, ನೀನ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗು. ನಾನು ಹಾಸ್ಪಿಟಲ್ಗೆ ಫೋನ್ ಮಾಡ್ತೀನಿ. ಆಯ್ತು ದುರ್ಗಾ. ಸತ್ಯವತಿ, ಫೋನ್ ತಗೊಂಡ್ ಬಾ. ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕು. ಏನ್ ಚಿಕ್ಕಮ್ಮ, ನೀವು ಹೊರಡಿ. ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಲ್ಲ, ನೀನ್ ಹೊರಡು. ತುಂಬಾ ಸಂತೋಷ ಅದ್ಗೆ. ಬಾ. ಹಲೋ, ಅರ್ಚನಾ ಹಾಸ್ಪಿಟಲಾ? ನಾನು ಕಮಿಷನರ್ ವೈಫ್ ಮಾತಾಡ್ತಾ ಇರೋದು. ಡಾಕ್ಟರ್ ವೆಂಕಟೇಶ್ ಹತ್ರ ಮಾತಾಡ್ಬೇಕಿತ್ತು. ಏನ್ ಮನುಷ್ಯರೋ ಏನೋ, ಆಸ್ತಿ ಹಣನೇ ಮುಖ್ಯ ಆಗಿದೆ. ಬಂಧುಗಳು ಸಂಬಂಧ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಪಾಪ ಅಂತ ನಮ್ ದುರ್ಗಮ್ಮ ದುಡ್ಡು ಕೊಟ್ರೆ ಯಾಕ್ರಿ ಹಂಗ್ ಮಾತಾಡ್ತೀರಾ? ದುಡ್ಡು ಕೊಡ್ತಾಳೆ. ದುಡ್ಡು ಏನು ಸುಮ್ನೆ ಕೊಡ್ತಾ ಇಲ್ವಲ್ಲ. ಇಲ್ಲಿ ನೋಡು, ಎಲ್ಲ ಬರ್ಸ್ಕೊಂಡೇ ಕೊಡ್ತಾ ಇದ್ದಾಳೆ. ಅತ್ತೆ ಹೇಗೋ ಕೊಡ್ತಿದಾರಲ್ಲ, ನನ್ಗಷ್ಟು ಸಾಕು. ನೀವೇನೇನು ಹೇಳ್ಬೇಡಿ. ಮೊದ್ಲು ಎಷ್ಟು ಜನರ ಕಾಲ್ ಹಿಡ್ದೆ, ಯಾರು ಕೊಡ್ಲಿಲ್ವಲ್ಲ. ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಹಾಸ್ಪಿಟ್ಲ್ ಅಂತಿರಲ್ಲಮ್ಮ, ರಿಜಿಸ್ಟ್ರೇಷನ್ ಆಫೀಸ್ಗೆ. ಆಹಾ, ರಿಜಿಸ್ಟ್ರೇಷನ್ ಆಫೀಸ್ಗೆ ಬನ್ನಿ. ಹಾ, ನಡೀರಿ. ಆಂಟಿ, ಎಲ್ಲಿದ್ದೀರಾ? ಬರ್ತಿದ್ದೀನಿ ಸೌಮ್ಯ. ಆಪರೇಷನ್ ಶುರುವಾಯ್ತಾ? ನಡೀತಿದೆ ಆಂಟಿ. ಇನ್ನು ಎಷ್ಟೊತ್ತಾಗತ್ತೆ ಅಂದ್ರು? 1-2-3 ಅವರ್ಸ್ ಅಂತ ಹೇಳಿದ್ರು. ಹೌದಾ? ದಾರಿಲಿದ್ದೀನಿ, ಬಂದ್ಬಿಡ್ತೀನಮ್ಮ. ನಮಸ್ಕಾರ ಸರ್. ನಮಸ್ಕಾರ. ನಮ್ ದುರ್ಗಾ ಫೋನ್ ಮಾಡಿ ಎಲ್ಲ ಹೇಳಿದಾಳಲ್ವಾ? ಹಾ, ಹೇಳಿದೆ. ಅದೇ ಇದು. ನನ್ನ ಹೆಸರಲ್ಲಿರೋ ಆಸ್ತಿನ ನಮ್ಮ ಅತ್ತಿಗೆ ಹೆಸರಿಗೆ ಬದಲಾಯಿಸ್ಬೇಕು. ಆಗ್ಲಿ ಅಮ್ಮ, ಕೂತ್ಕೊಳ್ಳಿ.
ಇಷ್ಟ್ರಲ್ಲಿ ನಿಮ್ಮ ಸೈನ್ ಹಾಕ್ಬಿಡಿ. ರಿಜಿಸ್ಟರ್ ಕೊಡು. ಅವತ್ತು ಆಸ್ತಿ ಎಲ್ಲ ಅವರೇ ಕೊಟ್ಟಿದ್ದೆ ಆದ್ರೂ ನಾಳೆ ನಿಜ ಗೊತ್ತಾದಾಗ ನಂದು ಸ್ವಾರ್ಥ ಅಂತ ಅಂತಾರೆ ಅನ್ಕೊಂಡು ಯಾವತ್ತಿಗಾದ್ರೂ ನಿನ್ನ ಮಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಈ ಆಸ್ತಿ ಬರ್ಸ್ಕೊಂಡಿದ್ದೆ ಅತ್ಗೆ. ಇವತ್ತು ಅದೇ ಮಗಳ ಪ್ರಾಣ ಉಳ್ಸೋದಕ್ಕೆ ಅದೇ ಆಸ್ತಿನ ನಿಮ್ಮ ಹೆಸರಿಗೆ ಬರ್ಕೊಡ್ತಾ ಇದ್ದೀನಿ ಅತ್ಗೆ. ಷರತ್ತುಗಳನ್ನ ಹಾಕಿದ್ರು, ಆಸ್ತಿನ ಬರ್ಸ್ಕೊಂಡ್ರು, ಅವಳ ಪ್ರಾಣ ಕಾಪಾಡೋದಕ್ಕೆ ಸಹಾಯ ಮಾಡಿದ್ರಲ್ಲ, ನಿಮಗ್ ನಿಜ ಗೊತ್ತಿಲ್ಲ. ನೀವು ಬದುಕಿಸ್ಕೊತಾ ಇರೋದು ನಿಮ್ಮ ಮಗಳನ್ನ. ಬೇಜಾರಾಗ್ತಾ ಇದೆಯಾ ಪ್ರಿಯಾ? ನೀವೊಬ್ರು ಆಸ್ತಿ ಕೈಬಿಟ್ಟು ಹೋಗ್ತಿದ್ರೆ ಬೇಜಾರಾಗ್ದೆ ಇನ್ನೇನಾಗತ್ತೆ? ಸತ್ಯವತಿ, ಈ ಆಸ್ತಿ ನಮ್ ಶ್ರೀನಿಧಿ ಕಾಲ್ ಧೂಳಕ್ ಸಮ. ನನಗೆ ಅವಳ ಪ್ರಾಣ ಮುಖ್ಯ. ಅವಳ ಮುಂದೆ ಈ ಆಸ್ತಿ ಏನು? ಅಮ್ಮ, ಆಸ್ತಿ ಮೇಲೆ ಆಸೆ ಇಲ್ಲ ಅಂದಿದ್ರೆ ಅವತ್ತು ಅಷ್ಟೊಂದು ಗಲಾಟೆ ಮಾಡಿ ಯಾಕೆ ಬರ್ಸ್ಕೊಂಡಿದ್ದೋ? ಆವತ್ತಾದ್ರೂ ಇವತ್ತಾದ್ರೂ ಆಸ್ತಿಗೆ ಬೆಲೆ ಕೊಡ್ಲಿಲ್ಲ. ಶ್ರೀನಿಧಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ. ನನಗೆ ಅವಳೇ ಮುಖ್ಯ, ಹೊಲ ಒಡವೆ ಯಾವುದೂ ಅಲ್ಲ. ಅವಳಿಗೋಸ್ಕರ ನನ್ನ ಆಸ್ತಿ ಏನು, ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ರೆಡಿ. ಅವಳು ಚೆನ್ನಾಗಿದ್ರೆ, ದೇವರ ದಯೆ ಒಂದಿದ್ರೆ ಇದಕ್ಕಿಂತ ಡಬಲ್ ಆಗಿ ಕೊಂಡ್ಕೋಬಹುದು. ಅವಳು ಮಾತನ್ನ ಮನಸ್ಸಿಗೆ ಹಚ್ಕೋಬೇಡ ಪ್ರಿಯಾ. ಕೆಲಸ ಮುಗೀತಲ್ವಾ, ನಡಿ ಹೋಗೋಣ. ಬರ್ತೀವಿ. ಆಯ್ತಮ್ಮ. ಎಲ್ಲ ಆಗಿದೆ ಅಲ್ವಾ? ಆಗಿದೆ. ಇದನ್ನ ತಗೊಳ್ಳಿ. ಬರ್ತೀವಿ ಸರ್. ಸರಿ, ಬಾ. ನಮಸ್ಕಾರ ಮೇಡಮ್. ನಮಸ್ಕಾರ ಡಾಕ್ಟ್ರೆ. ಹೇಗಿದೆ ಪೇಷಂಟ್ ಕಂಡೀಷನ್? ಆಪರೇಷನ್ ಸ್ಟಾರ್ಟ್ ಮಾಡಿದೀವಿ. ತಗೊಳಮ್ಮ. ಫಾರ್ಮಾಲಿಟಿ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಳ್ಳಿ. ಮೇಡಮ್, ಇದಕ್ಕೊಂದು ಸೈನ್ ಮಾಡಿ. ಪೇರೆಂಟ್ ಪರವಾಗ? ಪರವಾಗಿಲ್ಲ ಮೇಡಮ್. ಪೇರೆಂಟ್, ಗಾರ್ಡಿಯನ್, ಅಟೆಂಡೆಂಟ್ ಯಾರಾದ್ರೂ ಪರವಾಗಿಲ್ಲ. ಫಾರ್ಮಾಲಿಟಿ ಪ್ರೊಸೀಜರ್ಗಷ್ಟೇ. ಅಮ್ಮ, ಅಕ್ಷತೆ ಹಾಕಿ ಅಮ್ಮ. ಯಾರೇ ನಿನ್ನಮ್ಮ? ದುರ್ಗಾ, ಏನಾಯ್ತು ಚಿಕ್ಕಮ್ಮ? ಎಲ್ಲ ನೀನ್ ಹೇಳಿದ ಹಾಗೆ ಮಾಡಿದೀನಿ ಕಣೆ. ಈ ದುರ್ಗನ್ ಮಾತಂದ್ರೆ ಮಾತು, ದುಡ್ಡು ಕಟ್ಟೋದು ಮಾತ್ರ ಅಲ್ಲ, ತಾಯಿ ಜವಾಬ್ದಾರಿನೂ ನಿಭಾಯಿಸ್ದೆ. ಸೈನ್ ಕೂಡ ಮಾಡಿದ್ದೀನಿ. ತಾಯಿಯಾಗೇನತ್ಗೆ, ನೀವೇ ಅವಳ ತಾಯಿ. ದೊಡ್ಡ ಸಹಾಯ ಮಾಡಿದ್ರಿ ಅತ್ಗೆ. ಎಷ್ಟು ಜನ್ಮ ಎತ್ತಿದ್ರೂ ಇದನ್ನ ತೀರಿಸೋದಕ್ಕಾಗಲ್ಲ. ನನ್ನ ಮಗಳಿಗೆ ಪುನರ್ಜನ್ಮ ಕೊಟ್ರಿ, ನನ್ನ ಪ್ರಾಣನೇ ಕಾಪಾಡಿದ್ರಿ. ಆಪರೇಷನ್ ಮುಗೀತು ಮೇಡಮ್.
ಸ್ವಲ್ಪ ಹೊತ್ತಾದ್ಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ನೀವೆಲ್ಲರೂ ಹೋಗಿ ಅವ್ರನ್ನ ನೋಡಬಹುದು.